ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸೊ ಆಲ್ರೆಡಿ ನೀವು ತಮಿಳ್ನ ನೋಡಿಬಿಟ್ಟು ವೀಡಿಯೋನ ಕ್ಲಿಕ್ ಮಾಡಿದ್ದೀರಿ ಅಂತ ನನಗೆ ಗೊತ್ತಿದೆ. ಬಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಏನಿಲ್ಲ, ಅವರು ಆ ರೀತಿಯ ಎಲ್ಲ ರೀತಿಯಲ್ಲೂ ನಿಮಗೆ ಸುಖ ಕೊಡಬೇಕು, ಮನೆಗೆ ಬಾ ಅಂತ ಕರಿತಿದ್ದಾರೆ ಅಂದರೆ ಸುಮ್ಮನೆ ಕರೆಯಲ್ಲ. ನೀವು ಅವರನ್ನು ಮದುವೆ ಆಗಬೇಕು. ಆವಾಗ ಅವರು ನಿಮಗೆ ಅವರ ಎಲ್ಲ ಪ್ರೈವೇಸಿನ ನಿಮಗೆ ತೋರಿಸ್ತಾರೆ. ಸೊ ಇವತ್ತು ಹೊರ ಹುಡುಕಾಟದಲ್ಲಿರ್ತಕ್ಕಂತಹ ಒಂದು ಹುಡುಗಿ ಮಾಹಿತಿ ಕಳಿಸಿದ್ದಾರೆ. ಈಕೆ ಹೆಸರು ನಂದಿತಾ ಗಂಗಾವತಿ ಅಂತ. ಅಪ್ಪಟ ಕನ್ನಡತಿ ಮತ್ತು ಹಿಂದೂ ಹುಡುಗಿಯಾಗಿರ್ತಕ್ಕಂಥ ಈಕೆಯ ವಯಸ್ಸು 26ರಿಂದ 27 ವರ್ಷ ಇವಾಗ ನಡೀತಾ ಇದೆ. ಪ್ರಸ್ತುತ ಕನ್ನಡ ಮತ್ತು ಹಿಂದಿ ಮಾತಾಡೋಕ್ಕೆ ಬರ್ತಕ್ಕಂಥ ಒಬ್ಬ ಹುಡುಗಿ ಆಗಿದ್ದು, ಒಬ್ಬ ಸುಂದರನೋ ಅಥವಾ ಒಂದು ಮಿಡಲ್ ಕ್ಲಾಸ್ ಇರ್ತಕ್ಕಂಥ ಹುಡುಗನೋ ಯಾರೋ ಇದ್ದರೂ ನನಗೆ ಮ್ಯಾಚ್ ಆಗುವಂಥ ಹುಡುಗ ಆಗಿರಬೇಕು, ಅಂಥವರಿದ್ದರೆ ತಿಳಿಸಿ ಅಂತ ಇವರು ಬ್ರೋಕರ್ ಅವ್ರಿಗೆ ಕಳಿಸಿದ್ರು, ರಾಮಾನಂದ ಭಟ್. ಆ ಒಂದು ರಾಮಾನಂದ ಭಟ್ ಅವರು ನನಗೆ ಮಾಹಿತಿ ಕಳಿಸಿದ್ದಾರೆ. ವಿಳಾಸ ಬಂದರೆ ಗಂಗಾವತಿ, ಕೊಪ್ಪಳದಲ್ಲಿ ವಾಸ. ಇನ್ನು ರಾಶಿ ನೋಡೋದಾದರೆ ಮಕರ ರಾಶಿ ಇದೆ ಅಂತೆ. ನಕ್ಷತ್ರ ಧನಿಷ್ಠ ನಕ್ಷತ್ರ. ಸ್ವಭಾವ ಬಂದು ಪರಿಶ್ರಮ ಪಡ್ತಾರೆ. ಒಂದು ಕೆಲಸ ಅಂತ ಬಂದರೆ ಅಥವಾ ಒಂದು ಏನಾದರೂ ಉದ್ದೇಶ ಅಂತ ಬಂದರೆ ಅದಕ್ಕೆ ತಕ್ಕ ಹಾಗೆ ಪರಿಶ್ರಮ ಪಡ್ತಕ್ಕಂಥ ಒಬ್ಬ ಹುಡುಗಿಯಾಗಿರೋದು. ಡಿಸಪ್ಲೈನ್ನಲ್ಲಿ ಹೆಚ್ಚಿನ ಒಂದು ವ್ಯಕ್ತಿತ್ವ ಬರ್ತಾ ಇದ್ದಾರೆ. ಕುಟುಂಬದಲ್ಲಿ ಎಲ್ಲ ಮೌಲ್ಯಗಳಿಗೂ ಕೂಡ ಗೌರವ ಕೊಡ್ತಾರೆ. ಅಂದರೆ ಕುಟುಂಬದಲ್ಲಿ ಯಾರಾದರೂ ಹಿರಿಯರು ಏನೆಲ್ಲ ಹೇಳಬೇಕು ಅದಕ್ಕೆ ತಕ್ಕ ಹಾಗೆ ಗೌರವಯುತ ಒಂದು ನಡೆಯಲ್ಲಿರ್ತಕ್ಕಂಥ ಹೆಣ್ಣು ಮಗಳು. ಆ್ಯಂಡ್ ಇವರ ತಂದೆಯವರೊಬ್ಬ ಕೃಷಿಕರು, ರೈತರು, ಅಪ್ಪಟ ರೈತರು. ತಾಯಿಯವರು ಗೃಹಿಣಿ, ಮನೇಲಿ ಅಡುಗೆ ಮಾಡಿಕೊಂಡು. ತಮ್ಮವರು ITI ಇವಾಗ ಫಸ್ಟ್ ಇಯರ್ ಕಂಪ್ಲೀಟ್ ಆಗಿ ಸೆಕೆಂಡ್ ಇಯರ್ಗೆ ಓದ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಮನೆ ಹೇಳಬೇಕು ಟೋಟಲಿ ಅಂದರೆ, ಮನೆ ಗ್ರಾಮೀಣ ಸರಳ ಕುಟುಂಬದಲ್ಲಿ ಹುಟ್ಟಿ ಬಂದಿರತಕ್ಕಂಥ ನಂದಿತಾ ಅಂತ ಹುಡುಗಿಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ. ಸೊ ಯಾವ ರೀತಿ ಅಂದರೆ, ಮೊದಲನೇದಾಗಿ ಹೇಳಬೇಕು ಅಂದರೆ ಅವರ ತಂದೆಯವರು ಒಬ್ಬ ರೈತರು ಅಂತ ಹೇಳಿದೆ, ಅಂದರೆ ಕೃಷಿಕರ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಯಾವ ರೀತಿಯ ಹುಡುಗ ಅವಶ್ಯಕತೆ ಇದೆ ಅಂದರೆ, ದುಡಿಮೆ, ಪ್ರೀತಿ ಎರಡೂ ಕೂಡ ಮಿಶ್ರಣ ಮಾಡಿಕೊಂಡು ಹೋಗುವಂಥ ಒಬ್ಬ ಹುಡುಗ ಆಗಿದ್ದು, ದಿನವೆಲ್ಲ ಹೊಲದಲ್ಲಿ ಕೆಲಸ ಮಾಡಿದರೂ ಕೂಡ ಸಂಜೆ ಮನೆಗೆ ಬಂದು ನಗು ಕೊಡುವವನಾಗಿರ್ಬೇಕಂತೆ. ನನಗೇನೆ ಕೆಲಸ ಹೇಳ್ತೀರಾ ನೀವು, ಸೊ ಪ್ರಸ್ತುತ ನನಗೇನೆ ನೀವು ಅಷ್ಟು ದುಡಿಸ್ತೀರಾ, ಇದೆಲ್ಲ ಹೇಳಬಾರ್ದು. ಯಾಕಂದರೆ ಒಂದು ಸಂಸಾರ, ಒಂದು ಜವಾಬ್ದಾರಿ ನಿಮ್ಮ ಒಂದು ಹೆಗಲ ಮೇಲೆ ಇರುತ್ತೆ. ಅದಕ್ಕೆಲ್ಲಕ್ಕೂ ಕೂಡ ನೀವೇ ನೇರ ಹೊಣೆಗಾರರಾಗಿರ್ತೀರ. ಅದಕ್ಕೋಸ್ಕರನೇ ಪ್ರಸ್ತುತ ಒಳ್ಳೆ ರೀತಿಯಲ್ಲಿ ಬಂದು ಎಲ್ಲ ರೀತಿಯಲ್ಲೂ ಕೂಡ ನಮ್ಮೊಂದಿಗೆ ಒಂದು ಬಾಂಡಿಂಗ್ನ ಬೆಳೆಸ್ಕೊಳ್ಳುವಂಥ ಹುಡುಗಿ ಆಗಿದ್ದರೆ ಮೊದಲನೇ ಪಾಯಿಂಟಲ್ಲಿ ನೀವು ಓಕೆ ಆಗ್ತೀರಾ. ಮತ್ತು ಎರಡನೇ ಪಾಯಿಂಟಲ್ಲಿ ಹೆಂಡತಿ ಕಣ್ಣೀರು ಹಾಕಿದರೆ ಮೊದಲು ಸಮಾಧಾನ ಮಾಡುವವನೇ ನನ್ನ ಒಂದು ಗಂಡ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ಇವರ ಹೆಂಡತಿ ಅಂತ ಹತ್ತಿರ ಪ್ರಸ್ತುತ ಅವರ ತಂದೆ ತಾಯಿಯವರು ಸಮಾಧಾನ ಮಾಡೇ ಮಾಡ್ತಾರೆ, ಅದು ಬಿಡಿ. ಫಸ್ಟ್ ಗಂಡ ಇದಕ್ಕೆ ಹೆಚ್ಚಿನ ಪ್ರಯಾರಿಟಿ ಕೊಡಬೇಕು. ಅಂದರೆ ನೀನು ಎಷ್ಟು ಕಾಳಜಿ ಮಾಡ್ತೀಯ ಅನ್ನೋದು ಇದರ ಬೇಸ್ ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ವಯಸ್ಸಿನ ಅಂತರ ನೋಡೋದಾದರೆ 2ರಿಂದ 5 ವರ್ಷಗಳ ಕಾಲ ವಯಸ್ಸಿನ ಅಂತರ ಇರಬೇಕು ಮತ್ತು ಪಕ್ವತೆ ಜಾಸ್ತಿ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ತಿಳುವಳಿಕೆ ಸ್ವಲ್ಪ ಜಾಸ್ತಿ ಇರಬೇಕು. 2ರಿಂದ 5 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಆದರೂ ಕೂಡ ಒಪ್ಪಿಗೆ ಇದೆ. ಸಣ್ಣ ವಿಷಯಕ್ಕೂ ಕೂಡ ಕಾಳಜಿ ತೋರಿಸುವ ಮೃದುವಾದ ಮನಸ್ಸುಳ್ಳಂತಹ ವ್ಯಕ್ತಿ. ಬೀಡಿ, ಸಿಗರೇಟು ಅಥವಾ ಮದ್ಯ ಮತ್ತು ಬಿಯರ್ ಕುಡಿತಿದ್ರೆ ಕುಡೀರಿ, ಇವು ಕೆಟ್ಟದಾಗಿರ್ತಕ್ಕಂಥ ಟಿ ಬೇಡ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ನಡೀತಕ್ಕಂತಹ ಒಂದು ಪ್ರಯಾರಿಟಿ ಆಗಿರ್ತಕ್ಕಂತಹ ಡೀಟೇಲ್ಸ್ ಆಗಿದೆ ಸ್ನೇಹಿತರೆ. ಸೊ ಇಷ್ಟಕ್ಕೆಲ್ಲಕ್ಕೂ ಕೂಡ ನೀವು ಹೆಚ್ಚಿನ ಮಾಹಿತಿಯೊಂದಿಗೆ ಬ್ರೋಕರ್ ಅವರಿಗೆ ಕಳಿಸ್ಬೇಕು. ಬ್ರೋಕರ್ ಅವರಿಗೆ ಕಳಿಸ್ಬೇಕು ಅಂದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ Gmail ID ಕೊಟ್ಟಿರ್ತೀವಿ ಬ್ರೋಕರ್ ಅವ್ರದ್ದು. ಅಲ್ಲಿಗೆ ಡೈರೆಕ್ಟಾಗಿ ಒಂದೇ ಒಂದು ಮೆಸೇಜ್ ಮಾಡಿ ಈಕೆಯ ಮಾಹಿತಿ ತಿಳ್ಕೊಬೇಕಾಗಿದೆ ಸರ್, ಆ್ಯಂಡ್ ನನಗೆ ಮ್ಯಾಚ್ ಆಗ್ತಾರ ಅಂತ ಹೇಳಿ ಅಂತ ಅವ್ರಿಗೆ ಕೇಳಿ. ಹೆಚ್ಚಿನ ಡೀಟೇಲ್ಸ್ ಅವ್ರಿಗೆ ಹೇಳ್ತಾರೆ. ಮತ್ತು ಈಕೆ ಹತ್ತಿರ ಇರತಕ್ಕಂಥ ಆಸ್ತಿ ವಿವರಣೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋದಾದರೆ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಈಕೆ ಹತ್ತಿರ ಇರತಕ್ಕಂಥ ಆಸ್ತಿ ಅಂತ ನೋಡೋದಾದರೆ ಒಂದು 5 ಎಕರೆ ಗದ್ದೆ ಇದೆ, ಆಯಿತಾ. 5 ಎಕರೆ ಗದ್ದೆ, ತೋಟ, ಒಂದು ಸುಂದರ ಮನೆ ಇದೆ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಕೊಪ್ಪಳದಲ್ಲಿ ಇದೆ ಆ ಒಂದು ಮನೆ. ಸೊ ಆ ಒಂದು ಮನೆ ಅಂದರೆ ಇವಾಗ ರೈತರು ಒಂದು ಹೊಲದಲ್ಲಿ ಯಾವ ರೀತಿ ಮನೆ ಕಟ್ಟಿರ್ತಾರೆ ನೋಡಿದಿರಲ್ವಾ. ಒಂದು ಒಳ್ಳೆಯ ಸಂಸ್ಕೃತಿ ಮತ್ತು ಒಂದು ಸಿಂಪಲ್ಲಾಗಿದ್ದರೂ ಕೂಡ ಒಳ್ಳೆ ರೀತಿಯ ಲುಕ್ಕಲ್ಲಿ ಕಾಣಬೇಕು, ಆ ರೀತಿಯ ಒಂದು ಮನೆ ಇರ್ತಕ್ಕಂಥದ್ದು. ಈ ಒಂದು ಕಾರು ಸಹ ಅವರ ಮನೆ ಮುಂದೆ ಇರುತ್ತೆ ಸ್ನೇಹಿತರೆ. ಸೊ ಇವಾಗ ಅಷ್ಟೆಲ್ಲ ಒಂದು ಪಾಯಿಂಟ್ಗಳಿಗೆ ನೋಟೌಟ್ ಮಾಡಿರ್ತಕ್ಕಂಥ ಹುಡುಗ ಬಂದು ಇವ್ರಿಗೆ ಒಂದು ನಾನು ನಿಮಗೆ ಇಷ್ಟ ಆಗಿದ್ದೀನಿ ಅಂತ ಹೇಳಿದಾಗ ಅವ್ರಿಗೂ ಕೂಡ ಇಷ್ಟ ಆಗ್ತಾರೆ. ಸೊ ಆವಾಗ ಹುಡುಗನಿಗೆ ವರದಕ್ಷಿಣೆ ಏನಾದರೂ ಕೊಡ್ತಾರಾ ಅಂತ ನಿಮ್ಮ ತಲೆಯಲ್ಲಿ ಬರ್ಬೋದು. ಹೌದು, ಖಂಡಿತವಾಗ್ಲೂ ಕೊಡ್ತಾರೆ. ಬಿಕಾಸ್ ಒಂದು ಏನಂದರೆ ಇದು ಗೋಲ್ಡ್ ರೇಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಸ್ವತಃ ಒಂದು ಸ್ವಲ್ಪ ದುಡ್ಡಿಗೆ ಇದು ಮಾಡ್ತಾರೆ ಅವರು, ಆಯಿತಾ.
ಅದಕ್ಕೋಸ್ಕರ ನೀವೊಂದು ಕಾರನ್ನು ನಿಮಗೆ ಖರೀದಿಸಿ ಕೊಟ್ಟಿರೋದಲ್ಲ, ಅವರು ಯೂಸ್ ಮಾಡ್ತಕ್ಕಂಥ ಕಾರನ್ನು ನನ್ನ ಗಂಡನೇ ಯೂಸ್ ಮಾಡಲಿ ಅಂತ ಇವರು ನಿಮಗೆ ಒಂದು ವರದಕ್ಷಿಣೆ ರೂಪದಲ್ಲಿ ಕೊಡುವಂತಹ ಒಂದು ಉದ್ದೇಶ ಇದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಇದೇ ಕಾರು. ಈ ಒಂದು ಕಾರಿನ ಇಂಜನ್ ಬಂದರೆ 999cc, ಟಾಪ್ ಮಾಡಲ್ 160 ಲಾಕ್ ಅಂತೆ. ಮೈಲೇಜಿಂಗ್ ಬಂದರೆ ಒಂದು 18ರಿಂದ 20 ಒಂದು ಕಿಲೋಮೀಟ್ರ್ ಮೈಲೇಜಿಂಗ್ ಕೊಡುತ್ತೆ. ಒಳಗಡೆ 5 ಸೀಟ್ಗಳಿದೆ. ಮತ್ತು ಈ ಕಡೆ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಕ್ಕಂಥದ್ದು ಒಳಗಿನ ಒಂದು ಇಂಟೀರಿಯರ್ಗಳನ್ನು. ಸೊ ನೋಡಿ, ತುಂಬ ಚೆನ್ನಾಗಿ ಇದನ್ನು ನೋಡ್ಕೊಂಡು ಬಂದಿದ್ದಾರೆ ಅವರು. ಅದೇ ರೀತಿಯಲ್ಲಿ ಲುಕ್ಕಲ್ಲೂ ಕೂಡ ನೋಡ್ಕೊಂಡು ಬಂದಿದ್ದಾರೆ. ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ, ಅಂದರೆ ನೋಡಿದ ತಕ್ಷಣ ಇಷ್ಟ ಆಗಬೇಕು ಹಾಗೆ ಇದೆ. ಬಟ್ ಇದಷ್ಟೇ ಇಷ್ಟ ಆದರೆ ಅಲ್ಲ, ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು ಕೂಡ ಅಳವಡಿಸಿಕೊಂಡಿರ್ತಕ್ಕಂಥ ಹುಡುಗ ನೀವಾಗಿದ್ದರೂ ಅವ್ರಿಗೂ ಕೂಡ ನೀವು ಇಷ್ಟ ಆಗಬೇಕು. ಒಂದು ಸ್ವಲ್ಪ ಚೆನ್ನಾಗಿರುವಂತಹ ಒಂದು ಫೋಟೋ ತೆಗೀರಿ, ಅವ್ರಿಗೆ ಕಳಿಸ್ರಿ ನಿಮ್ಮ ಡೀಟೇಲ್ಸ್ಗಳನ್ನು. ನೋಡಿದ ತಕ್ಷಣ ಚೆನ್ನಾಗಿದೆ ನೋಡಿ ಹುಡುಗ ಅಂತ ಅವ್ರಿಗೂ ಕೂಡ ಅನಿಸ್ಬೇಕು. ಆ ರೀತಿ ಪ್ರಯಾರಿಟಿ ನೀವು ಅವ್ರಿಗೆ ಕೊಟ್ಟರೆ ಅವರು ಖಂಡಿತವಾಗ್ಲೂ ನಿಮಗೆ ಅವರ ಪ್ರೀತಿ ಕೊಡ್ತಾರೆ, ಮತ್ತು ಆವಾಗಲೇ ತಮ್ಮೇಲಲ್ಲಿ ಹೇಳ್ತಾರಲ್ಲ ಅದನ್ನು ಕೂಡ ಕೊಡ್ತಾರೆ. ಸೊ ಒಂದು ಹುಡುಗಿಯ ದೇಹ ಸಂಪರ್ಕ ನೀವು ಬಯಸಬೇಕು ಅಂತಂದರೆ ಅಫ್ಕೋರ್ಸ್ ನೀವು ಅವಳ ಮನಸ್ಸನ್ನು ಗೆಲ್ಲಬೇಕು. ಮನಸ್ಸನ್ನು ಗೆದ್ದ ತಕ್ಷಣ ನಿಮಗೆ ಅವಳು ಏನು ಬೇಕು ಎಲ್ಲವನ್ನು ಕೊಡ್ತಾಳೆ ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ ಆಗಿತ್ತು. ನಿಮಗೆ ಎಲ್ಲವನ್ನು ಬೇಕು, ಜೊತೆಗೆ ಆಕೆಯನ್ನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದರೆ ನಾನು ಹೇಳಿದ ರೀತಿಯಲ್ಲಿ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತೆ ಸಿಗ್ತೀನಿ, ಬಾಯ್.